ಅರಳಿತು ಮನ ಅರಳಿತು, ಹೃದಯದ ಜೊತೆ ಉರುಳಿತು. ಅಂದುಕೊಳ್ಳದೇನೆ ನಡೆಯುವುದೇ ಬಾಳ ಪ್ರೀತಿ ಧರ್ಮ. ಏನಿದು ಈ ದಿನ ಕಣ ಕಣ ಕಂಪನ, ಇಂಥ ಆರಂಭಕ್ಕೆ ಇಲ್ಲಿ ಏನು ಕಾರಣ ಅರ್ಥವಾಗುವುದಿಲ್ಲ. ನಿನ್ನಲ್ಲೇ 100 ಪ್ರಶ್ನೆನ ಕೇಳಿಕೊಂಡರೂ ಉತ್ತರಾನೇ ಇಲ್ಲ. ಕಾಣದ ಸೆಳೆತಕ್ಕೆ ಸೋತಿದೆ ಮನಸ್ಸಿದು, ದೇವರ ಲೆಕ್ಕವು ಎಂದಿಗೂ ತಪ್ಪದು. ಕುಣಿಸುವ ಪ್ರೀತಿಯ ಅಂಗೈಯಲ್ಲಿ ಕೈಗೊಂಬೆಯು ಎಂದು ನಾವಿಲ್ಲಿ. ಕಲ್ಲಂತ ಮನಸ್ಸೀಗ ಕರಗೋಯಿತು, ಆಸೆಯು ಎದೆ ತುಂಬಿ ಹಾಡಾಯ್ತು. ಈ ಪ್ರೀತಿಗೆ ಬಂತೀಗ ಚೈತ್ರ ಕಾಲ, ಕಣ್ಣು ತೆರೆದು ನೋಡು. ನಿನ್ನೆ ನಾಳೆಯ ಚಿಂತೆಯ ದೂರ ಮಾಡಿ ಮನಸ್ಸು ಬಿಚ್ಚಿ ಹಾಡು. ಇವತ್ತಿನ ನನ್ನ ಪರಿಸ್ಥಿತಿ ಕಾರಣ ಪ್ರೀತಿ, ಲವ್, ಇಷ್ಕ್, ಮೊಹಬ್ಬತ್, ಪ್ಯಾರ್ ಅನ್ನೋ ಮಾಟ ಮಂತ್ರಕ್ಕೆ ಬಲಿಯಾಗಿದ್ದು. ನಾನು ನನ್ನ ಸೌಮ್ಯನ ತುಂಬ ಸಿನ್ಸಿಯರಾಗಿ ಪ್ರೀತಿಸ್ತಾ ಇದ್ದೆ. ನಾವಿಬ್ಬರು ಪ್ರೀತಿ ಅನ್ನೋ ಸಾಗರದಲ್ಲಿ ಹೃದಯ ಅನ್ನೋ ಪುಟ್ಟು ದೋಣಿಲಿ ಹೋಗ್ತಾ ಇದ್ವಿ. ಪಕ್ಕದಲ್ಲಿ ಬರ್ತಿದ್ದ ಹಡಗು ನೋಡಿ ನನ್ನ ಸೌಮ್ಯ ನನ್ನ ದೋಣಿ ಇಳಿದು ಅದರಲ್ಲಿ ಹೊರಟೇ ಹೋದ್ಲು. ಈ ಪುಟ್ಟು ದೋಣಿಲಿ ಸಾಗರದ ಮಧ್ಯೆ ನಾವೊಬ್ಬನೇ ಉಳಿದ್ಬಿಟ್ಟೆ. ಸುತ್ತಲೂ ಕತ್ಲು ಕಾಣಿಸ್ತಾ ಇದೆ, ತುಂಬ ಭಯ ಆಗ್ತಾ ಇದೆ. ಅವಳಿಲ್ಲದೆ ಈ ಜೀವನ ಅನ್ನೋ ಸಾಗರನ ಹೇಗೆ ದಾಟಲಿ? ಅವಳಿಲ್ಲದೆ ಈ ಜೀವನ ನಶ್ವರ ಅನ್ನಿಸ್ತಾ ಇದೆ. ಸೌಮ್ಯ, ಸೌಮ್ಯ, ನನ್ನ ಯಾಕೆ ಬಿಟ್ಟೋದೆ? ಸೌಮ್ಯ, ನನ್ನ ಯಾಕೆ ಬಿಟ್ಟೋದೆ? ಸೌಮ್ಯ, ಸೌಮ್ಯ, ಸೌಮ್ಯ. ಡೇವಿಡ್. ಹೋ, ಕಂಡಿಡ್ದ್ಬಿಟ್ಟ? ಏನಮ್ಮ ಅವರು ಇಷ್ಟೊಂದು ಸೀರಿಯಸ್ ಆಗಿದ್ದೀರಾ? ಡೇವಿಡ್, ನಾನಿಗೊಂದು ಪ್ರಶ್ನೆ ಕೇಳಲಾ? ಉತ್ತರ ಹೇಳ್ತೀಯಾ? ಆಯ್ತು ಕೇಳಮ್ಮ, ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗ್ತೇನೆ. ಹೀಗೆ ನೀ ನನ್ನ ಎಲ್ಲಿವರೆಗೆ ಪ್ರೀತಿಸ್ತೀಯಾ? ಸಮುದ್ರ ದಂಡೆಯಲ್ಲಿ ನಿಂತ್ಕೊಂಡು ಬಿಸ್ಲರಿ ಬಾಟಲ್ನಿಂದ ಒಂದು ಹನಿ ನೀರನ್ನ ಸಮುದ್ರಕ್ಕೆ ಹಾಕ್ತೇನೆ. ಅದು ಸಿಗೋವರೆಗೂ ನಾನು ನಿನ್ನ ಪ್ರೀತಿಸ್ತಾನೆ ಇರ್ತೀನಿ ಕಣೆ.
ಯಾಕೆ ಈ ಥರ ಇದೆಯಾ ಇವತ್ತು? ನಮ್ಮ ಮನೇಲಿ ನಮ್ಮ ಗಂಡು ನೋಡ್ತಾ ಇದ್ದಾರೆ. ಅಷ್ಟೇ ತಾನೇ? ನಮ್ಮಿಬ್ಬರು ವಿಷಯ ನಿಮ್ಮಪ್ಪನಿಗೆ ಹೇಳೋ. ನನಗೇನು ಕಮ್ಮಿ ಆಗಿದೆ, ಒಳ್ಳೆ ಜಾಬಲ್ಲಿದ್ದೇನೆ, ತಿಂಗಳಿಗೆ 45,000 ಸಂಬಳ ತಗೋತೀನಿ. ಅದಕ್ಕಿಂತ ಹೆಚ್ಚಾಗಿ ನಾವಿಬ್ಬರು ಪ್ರೀತಿಸ್ತಾ ಇದ್ದೀವಿ. ಈ ಜೀಸಸ್ ಇದ್ದಾನೆ, ಕಾಪಾಡ್ತಾನೆ. ನಾನು ಬೇರೆ ಜಾತಿ ಹುಡುಗನ ಪ್ರೀತಿಸ್ತಾ ಇದ್ದೀನಿ ಅಂದರೆ ನಮ್ಮ ಅಪ್ಪ ಅಮ್ಮನನ್ನು ಸಾಯಿಸ್ಬಿಡ್ತಾರೆ. ಅದಕ್ಕೆ ನೀ ನಮ್ಮ ಜಾತಿ ಕನ್ವರ್ಟ್ ಆಗಿಬಿಡು, ಆಗ ಯಾವ ಸಮಸ್ಯೆನೂ ಇರಲ್ಲ. ನಾನು ಪ್ರೀತಿಸಿದ್ದು ನಿನ್ನನ್ನು, ನಿನ್ನ ಜಾತಿನಲ್ಲ. ನಮ್ಮ ಪ್ರೀತಿಗಿಂತ ನಿನ್ನ ಜಾತಿನೇ ದೊಡ್ಡದಾಗೋಯ್ತಾ? ನಿನ್ನ ಸ್ವಾರ್ಥಕ್ಕೋಸ್ಕರ ಪ್ರೀತಿನ ಬಲಿ ಕೊಡ್ತಾ ಇದೆಯಾ? ಅದೆಲ್ಲ ನಂಗೆ ಗೊತ್ತಿಲ್ಲ. ನೀ ನಮ್ಮ ಜಾತಿ ಕನ್ವರ್ಟ್ ಆಗ್ತೀಯೋ ಇಲ್ವೋ? ನಾ ಪ್ರೀತಿಸ್ತಾ ಇರೋದು ನಿನ್ನನ್ನು, ಕೊನೆವರೆಗೂ ನಿನ್ನನ್ನೇ ಪ್ರೀತಿಸ್ತಾ ಇರ್ತೀನಿ, ನಿನ್ನ ಜಾತಿನಲ್ಲ. ಇದೇ ನಿನ್ನ ಕೊನೆ ಮಾತಾ? ಹೌದು, ಇದೇ ನನ್ನ ಕೊನೆ ಮಾತು. ಹಾಗಾದ್ರೆ ಕೇಳು, ನನ್ನ ಮದುವೆ ವೆಡ್ಡಿಂಗ್ ಕಾರ್ಡ್ ಕೊಡ್ತೀನಿ, ಬಂದು ಊಟ ಮಾಡ್ಕೊಂಡು ಹೋಗು. ಗುಡ್ ಬೈ. ಚಿಗುರಿದ ಬಳ್ಳಿ ಚೂಟಿ ನಡೆದೇನ ದಾಟಿ, ಚಿಗುರಿದ ಬಳ್ಳಿ ಚೂಟಿ ನಡೆದೇನ ದಾಟಿ, ಕೈಯಾಗ ಕೈ ಇಟ್ಟಿ ಈಗ್ಯಾಕ ಮರೆತ ಬಿಟ್ಟಿ, ಚಿಗುರಿದ ಬಳ್ಳಿ ಚೂಟಿ ನಡೆದೇನ ದಾಟಿ, ಕೈಯಾಗ ಕೈ ಇಟ್ಟಿ ಈಗ್ಯಾಕ ಮರೆತ ಬಿಟ್ಟಿ, ಚಿಗುರಿದ ಬಳ್ಳಿ ಚೂಟಿ ನಡೆದೇನ ದಾಟಿ. ಏನು ದೋಸ್ತ್, ಚೆನ್ನಾಗಿದೆಯಾ? ನಾನು ಚೆನ್ನಾಗಿರೋದು ಹಾಳಾಗಿ ಹೋಗ್ಲಿ. ಏನಿಲ್ಲ ಈ ರೂಮಿನ ಪರಿಸ್ಥಿತಿ? ಯಾಕ್ಲಾ, ಏನಿಲ್ಲ ಆಯಿತು? ಏನಾಗಿಲ್ಲ ಬಿಡು ಮಗ. ಲೇ, 2 ವರ್ಷದಿಂದ ನಿನ್ನ ಜೊತೆಲಿದ್ದೀನಿ. ಯಾವತ್ತು ಎಣ್ಣೆ ಸಿಗರೇಟ್ ಮುಡ್ತವನಲ್ಲ ನೀನು. 4 ದಿನ ಊರಿಗೆ ಬರೋದ್ರೊಳಗೆ ಎಣ್ಣೆ ಅಂಗಡಿ ಪಾಲಾಗಿದೆಯಾ ಅಂದರೆ ಏನಿಲ್ಲ ಇದರ ಅರ್ಥ? ಲೋ ಮಗ, ಸೌಮಿನ್ ವೆಡ್ಡಿಂಗ್ ಕಾರ್ಡಲ್ಲಿ ಅವಳ ಹೆಸರು ಪಕ್ಕಕ್ಕೆ ಬೇರೆ ಯಾರ್ದು ಹೆಸರೈತೆ. ವೆಡ್ಡಿಂಗ್ ಕಾರ್ಡ್ ಕವರ್ ಪೇಜಲ್ಲಿ ನನ್ನ ಹೆಸರು ಬದಲು ನಿಮ್ಮ ಹೆಸರು ನನ್ನ ಲೀಸ್ಟಲ್ಲಿ ಆಯ್ತಂತ ಹೇಳಿ ಬರೆದು ಕೊಟ್ಟು ಹೊರಟೇ ಓದ್ಲು ಕಣೋ. ಅದಕ್ಕೆ ನೀ ಗಡ್ಡ ಬಿಟ್ಕೊಂಡು ಕಂಡು ಬಾರಲ್ಲಿ ಕುಡ್ಕೊಂಡು ಸಿಗರೇಟ್ ಸೇದ್ಕೊಂಡು ಕೆಲಸ ಕಾರ್ಯ ಎಲ್ಲ ಬಿಟ್ಟು ಹುಚ್ಚಿನ ಅಡ್ಡಾಡ್ದಂಗೆ ಬೀದಿ ಅಡ್ಡಾಡಕತ್ತಿ. ಲೇ, ನಾವು ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡ್ಲಾ? ನಮ್ಮ ದೇಶದಲ್ಲಿ ಇಷ್ಟೆಲ್ಲ ಬಾರ್ಗಳಿವೆ, ಯಾವತ್ತಾದರೂ ಯಾವಳಾದರೂ ನನ್ನ ಲವ್ ಫೇಲ್ಯೂರ್ ಆಗಿದೆ ಅಂತ ಬಾರಲ್ಲಿ ಕೂತ್ಕೊಂಡು ಕುಡ್ದು ಹೊಗೆ ಹಾಕಿಸ್ಕೊಂಡಿದ್ದಾಳಲ್ಲ? ಇಲ್ಲ ತಾನೆ? ಅದು ಯಾವನೋ ಹೇಳ್ತಾ ಇದ್ದ, ಸಮುದ್ರಕ್ಕೆ ಬಿದ್ದವನು ಮುತ್ತೆ ಎತ್ತದ, ಪ್ರೀತಿಗೆ ಬಿದ್ದವನು ಭಿಕ್ಷೆ ಎತ್ತದ ಅಂತ. ಆ ಭಿಕ್ಷುಕರಿಗಿಂತ ಕಡೆ ಆಗ್ಬಿಟ್ಟಿದೆಯಲ್ಲ.
ಮಗ, ಅದು ನನ್ನ ಫಸ್ಟ್ ಲವ್ ಕಣ್ಲ, ಹೆಂಗೋ ಮರೆಯೋಕ್ಕಾಗುತ್ತೆ. ಅವನು ಹಾಗೆ ಅಂತ ಇದ್ದ ಕಣ್ಲ. ಯಾರೋ? ರಾಜೇಶ್. ಅವನ ಹೆಸರು ರಾಜೇಶ್. ಅವನು ಇಂಜಿನಿಯರ್ ಓದ್ತಾ ಇದ್ದ. ಅವನು ಫ್ರೆಂಡ್ಸ್ ಜೊತೆ ತುಂಬ ಚೆನ್ನಾಗಿರ್ತಾ ಇದ್ದ. ಅವನ ಫ್ರೆಂಡ್ಸ್ ಕೂಡ ಅವನ ಜೊತೆ ತುಂಬ ಹ್ಯಾಪಿಯಾಗಿರ್ತಾಯಿದ್ರು. ಆದರೆ ಅವನ ಜೀವನದಲ್ಲಿ ಒಂದಿನ ಪ್ರೀತಿಯನ್ನು ಬಿರುಗಾಳಿ ಎತ್ತು. ಆ ದಿನ ಪ್ರೇಮಿಗಳ ದಿನ. ಐಶು, ನಾನು ನಿನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ ಕಣೆ. ನೀನು? ನಾನು ನಿನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ ಕಣೋ, ಆದರೆ ಹೇಳೋಕ್ಕೆ ತುಂಬ ಭಯ ಆಗ್ತಾ ಇದೆ. ನನಗೂ ಕೂಡ ತುಂಬ ಭಯ ಆಗ್ತಾ ಇದೆ. 2 ವರ್ಷ ಇಬ್ಬರು ಒಂದೇ ಕ್ಲಾಸ್ನಲ್ಲಿದ್ದೀವಿ, ಆದರೆ ಒಬ್ಬರನ್ನೊಬ್ಬರು ಇನ್ನೂ ಮಾತಾಡಿಸಿಲ್ಲ. ನಮ್ಮಿಬ್ಬರು ಮೊದಲನೇ ಮಾತು ಐ ಲವ್ ಯು ಆಗಿರಬೇಕು ಅಂತ ಆ ದೇವರಪ್ಪನ ಇರ್ಬೋದು ಅನಿಸ್ತಾ ಇದೆ. ಹೌದು, ಇವತ್ತು ಪ್ರೇಮಿಗಳ ದಿನಾಚರಣೆ. ನನ್ನ 2 ವರ್ಷದ ಪ್ರೀತಿನ ನಾನೇ ನಿನ್ನ ಮುಂದೆ ಹೇಳ್ತೀನಿ ಕಣೋ. ಇವತ್ತು ನೀನು ಹೇಳದೇ ಇದ್ದರೆ ನಾನೇ ನನ್ನ ಪ್ರೀತಿನ ನಿನ್ನ ಮುಂದೆ ಹೇಳ್ತೀನಿ. ರಾಜೇಶ್ ಅಲ್ಲೇ ಅವನಲ್ಲ, ಅವ್ನು ರಾಜೇಶ್ ತಾನೇ ಅವನು. ಹೌದಲ್ಲ, ಅವನೇ ಅಲ್ಲ ರಾಜೇಶ್. ಮಾದಾಸನ ಅವನ ಏನು ಹಿಂಗೆ ಕೂತ್ಕೊಂಡ್ಬಿಟ್ಟವನ. ಏನು ರಾಜೇಶ್, ಕಾಲೇಜಿಗೆ ಬರಲ್ವಾ? ಇಲ್ಲ ಕಣೋ, ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಮುಂದಿನ ಪೀರಿಯಡಿಗೆ ಬರ್ತೀನಿ. ನೀವು ಹೋಗ್ರು. ನಿನ್ನ ಕೆಲಸ ಏನು ಅಂತ ನನಗೆ ಗೊತ್ತಿಲ್ವಾ? ಅದೇ ತಾನೇ ಐಶ್ವರ್ಯ ಅಲ್ಲಿ. ಏನು ಕೈಯಲ್ಲಿ ರೆಡ್ ರೋಸ್ ಬೇರೆ ಚೆನ್ನಾಗಿ ರೆಡಿ ಆಗಿಬಿಟ್ಟಿದ್ಯಾ. ವ್ಯಾಲೆಂಟೈನ್ಸ್ ಡೇ ದಿನ ಬೇರೆ ಇವತ್ತು. ಐಶ್ವರ್ಯ ಇಂಪ್ರೆಸ್ ಆಗಿ ಆಗ್ತಾಳೆ ಮಗ. ಅಣ್ಣಂದ್ರ ಅವಳು ಬರೋ ಟೈಮ್ ಆಯ್ತು, ಹೋಗ್ರಪ್ಪ, ಆಮೇಲೆ ಸಿಗ್ತೀನಿ. ಆಯ್ತಪ್ಪ, ಹೋಗ್ತೀವಿ. ಲವ್ ಏನಾದ್ರು ಸಕ್ಸಸ್ ಆಯ್ತು ಅನ್ಕೋ, ದೊಡ್ಡ ಬಾರಲ್ಲಿ ದೊಡ್ಡ ಕ್ವಾಟ್ರೆ ಕೊಡಿಸ್ಬೇಕು ಮಗ. ಏನಾರ ಫೇಲ್ ಆಯ್ತು ಅನ್ಕೋ, ಹೋಗ್ಲಿ ಚಿಕ್ಕ ಬಾರಲ್ಲಿ ಲೋಕಲ್ ಎಣ್ಣೆ ಕೊಡಿಸ್ಬಿಡ್ ಮಗ. ಲವ್ ನಿಮ್ ಜನ್ಮಕ್ಕೆ ಬಾಯಲ್ಲಿ ಒಳ್ಳೆ ಮಾತೇ ಬರಲ್ವೇನ್ರೋ? ಲೋ ನನ್ನ ಮಗನೇ, ಒಂದು ಮಾತು ಹೇಳ್ತೀನಿ ಕೇಳೋ. ಹುಡುಗರು ಲವ್ ಫೇಲಿಯರ್ ಆದಮೇಲೆ ಕಣ್ಕಂಡು ಬಾರಲ್ಲಿ ಕೂತ್ಕೊಂಡು ಕಣ್ಕಂಡು ಎಣ್ಣೆ ಹೊಡ್ಕೊಂಡು ಹುಡುಗಿರ್ನ ಬೈಯೋದಿದೆಯಲ್ಲ, ನಮ್ಮ ಹುಡುಗರು ಆ ಜನ್ಮ ಸಿದ್ಧ ಹಕ್ಕು ಕಣೋ. ಅಪ್ಪ ವೇದಾಂತಿ, ಎಣ್ಣೆ ತಾನೇ ಬೇಕು, ಕೊಡಿಸ್ತೀನಿ ಹೋಗ್ರಪ್ಪ. ಯಾಕೆ ಸುಮ್ಮನೆ ಒಂದು ತಲೆ ತಿಂತೀಯಾ? ಅವನೇನೋ ಹೇಳ್ಬೇಕು ಅಂತ ಬಂದವನ, ಹೇಳ್ಕೊಂಡ್ಲಿ ಬಿಡು. ಆಮೇಲೆ ಏನೋ ಹೇಳೋಕ್ಕೋಗಿ ಏನೋ ಒಂದಾಗಿ ಸಕ್ಸಸ್ ಆಗದೆ ಫೇಲ್ಯೂರ್ ಆಗಿ ಇಡೀ ಕ್ಯಾಂಪಸ್ ನಟರ್ಸ್ ನೋಡಿತಾನಪ್ಪ ಅವನು. ಸುಮ್ಮನೆ ಬಾ ಹೋಗೋಣ ನಾವು, ಅವನೇನೋ ಮಾತಾಡ್ಕೊಂಡು. ಪ್ರಪೋಸ್ ಮಾಡ್ಲಾ? ಬೇಡ, ಚಪ್ಪಲಿ ತಗೊಂಡು ಹೊಡೆದ್ಬಿಟ್ರೆ? ಅದರಲ್ಲಿ ಬೇರೆ ತಿಳಿದವ್ರು ಹೇಳಿದ್ದಾರೆ, ಸೈಕಲ್ ಓಡಿಸುವಾಗ ಹ್ಯಾಂಡಲ್ ನೋಡಬೇಕು,
ಹುಡುಗಿಗೆ ಲವ್ ಹೇಳುವಾಗ ಅವಳು ಹಾಕೊಂಡಿರೋ ಸ್ಯಾಂಡಲ್ ನೋಡಬೇಕು ಅಂತ. ಬೇಡ, ಅವಳೇ ಬರಲಿ. ಗಂಡಸಾಗಿ ಎದ್ದು ಬಂದು ಪ್ರಪೋಸ್ ಮಾಡೋದು ಬಿಟ್ಟು ಹೇಗೆ ಕೂತಿದ್ದಾನೆ ನೋಡು ದೇವದ ಥರ. ಅಪ್ಪ ದೇವ್ರೆ, ಇವನ ಹತ್ರ ತಾಳಿ ಕಟ್ಟಿಸ್ಕೊಂಡು ಮಕ್ಕಳು ಮಾಡಿಸ್ಕೊಂಡು ಆ ಮಕ್ಳಿಗೆ ನನ್ನ ಅಜ್ಜಿ ತಾತನ ಹೆಸರು ಯಾವಾಗಪ್ಪ ಇಡೋದು? ಈ ಥರ ಆದ್ರಾಗಲ್ಲ. ಇವನ ತಲೆ ಮೇಲೆ ಒಡೆದು ಕೇಳ್ತೀನಿ, ನನ್ನ ಪ್ರೀತಿಸ್ತಾನೋ ಇಲ್ವೋ ಅಂತ. ನಾನೇ ಹೇಳ್ತೀನಿ, ನೀನೇನು ಹೇಳ್ಬೇಡ. ಗಂಡಸಾಗಿ ಬಂದು ಪ್ರಪೋಸ್ ಮಾಡೋದು ಬಿಟ್ಟು ಸುಮ್ಮನೆ ಕೂತಿದೀಯಾ? ಅದು ಮಾತಾಡಬೇಡ ನೀನು. 2 ವರ್ಷದಿಂದ ನಾನು ನಿನ್ನ ಎಷ್ಟು ಪ್ರೀತಿಸ್ತಾ ಇದ್ದೀನಿ ಗೊತ್ತಾ? ನನ್ನ ಮನಸ್ಸು ತುಂಬ ನೀನೇ ತುಂಬ್ಕೊಂಡಿದ್ಯಾ ಕಣೋ. ಇವತ್ತು ನನ್ನ ಮನಸ್ಸಲ್ಲಿರೋದನ್ನು ನಿಂಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಐ ಲವ್ ಯು ಸೋ ಮಚ್ ಪವನ್. ನನ್ನ ಹೆಸರು ರಾಜೇಶ್ ಅಲ್ವಾ? ಇವಳೇನಾದರೂ ಕನ್ಫ್ಯೂಸ್ ಆದ್ಲಾ? ನಾನು ನಿನಗೆ ಹೇಳಬೇಕು ಅಂತ ತುಂಬ ವೇಟ್ ಮಾಡ್ತಾ ಇದ್ದೆ. ಐ ಲವ್ ಯು ಸೋ ಮಚ್ ಐಶು. ನೀ ಇಷ್ಟು ದಿನ ಯಾಕೆ ಹೇಳಿಲ್ಲ? ಮೊದಲೇ ನಿಮ್ಮಪ್ಪ ಬ್ರ್ಯಾಂಡೆಡ್ ಚಪ್ಪಲಿ ಕೊಡಿಸ್ತಾ ಇದ್ದಾರೆ. ಅಪ್ಪಿತಪ್ಪಿ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಭಯ ಆಯಿತು ಕಣ್ರಿ. ಐ ಲವ್ ಯು ಸೋ ಮಚ್ ಪವನ್. ನಾನು ನಿನಗೆ ಹೇಳಬೇಕು ಅಂತ ತುಂಬ ವೇಟ್ ಮಾಡ್ತಾ ಇದ್ದೆ. ಐ ಲವ್ ಯು ಸೋ ಮಚ್ ಐಶು. ನೀ ಇಷ್ಟು ದಿನ ಯಾಕೆ ಹೇಳಿಲ್ಲ? ಮೊದಲೇ ನಿಮ್ಮಪ್ಪ ಬ್ರ್ಯಾಂಡೆಡ್ ಚಪ್ಪಲಿ ಕೊಡಿಸ್ತಾ ಇದ್ದಾರೆ. ಅಪ್ಪಿತಪ್ಪಿ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಭಯ ಆಯಿತು ಕಣ್ರಿ. ನಾನ್ಯಾಕೆ ದುಃಖ ಪಡಲಿ? ನಾನ್ಯಾಕೆ ಈ ಪ್ರೀತಿಯನ್ನು ಚೌಕಟ್ಟಿನಲ್ಲಿ ಬೀಳಬೇಕು? ಈ ಪ್ರೀತಿಯನ್ನು ಚೌಕಟ್ಟಿನ ಮುರಿದು ಹೊರಗೆ ಬಂದರೆ ವಿಶಾಲವಾದ ಪ್ರಪಂಚವಿದೆ. ಅಲ್ಲಿ ಸಾವಿರಾರು ಜನ ಹುಡುಗಿರಿದ್ದಾರೆ. ಅಲ್ಲಿ ನನಗೋಸ್ಕರ ಒಬ್ಳು ಹುಟ್ಟಿರ್ತಾಳೆ. ನಾನ್ಯಾಕೆ ಇವಳಿಗೋಸ್ಕರ ನನ್ನ ಜೀವನನ ಹಾಳು ಮಾಡ್ಕೊಳ್ಳಿ? ಇಲ್ಲ, ನನ್ನ ಜೀವನನ ನಾನು ಹಾಳು ಮಾಡ್ಕೊಳ್ಳಲ್ಲ.
ಈ ಥರ ಹೋದ ರಾಜೇಶ ಇಂಜಿನಿಯರ್ ಮುಗಿಸ್ಕೊಂಡು ಈಗ ದೊಡ್ಡ ಕಂಪ್ನೀಲಿ ಕೆಲಸ ಮಾಡ್ತಾಯಿದ್ದಾನೆ. ಅವನು ಪ್ರೀತಿಯನ್ನು ಚೌಕಟ್ಟನ್ನ ಮುರಿದು ಹೊರಗೆ ಬಂದು ಈ ವಿಶಾಲವಾದ ಪ್ರಪಂಚದಲ್ಲಿ ಸುಖವಾಗಿ ಬಾಳ್ತಾ ಇದ್ದಾನೆ. ನೀನು ಕೂಡ ಈ ಪ್ರೀತಿಯನ್ನು ಬೇಲಿನ ಕಿತ್ತು ಹಾಕಿ ಈ ವಿಶಾಲವಾದ ಪ್ರಪಂಚದಲ್ಲಿ ಸುಖವಾಗಿ ಬಾಳು. ಹೌದು ಮಗ, ನೀ ಹೇಳಿದ ಕರೆಕ್ಟಾಗೈತೆ. ನಾನು ಯಾಕೆ ಅವಳಿಗೋಸ್ಕರ ಸಾಯ್ಲಿ? ನಾನು ಯಾಕೆ ಈ ಪ್ರೀತಿನ ಚೌಕಟ್ಟಲ್ಲಿ ಬೀಳಲಿ? ನಾನು ಯಾಕೆ ಈ ಬಾವಿಲಿ ಬಿದ್ದಿರೋ ಕಪ್ಪೆ ಆಗಲಿ? ಇಲ್ಲ ಮಗ, ನಾನು ಈ ಚೌಕಟ್ಟನ್ನೆಲ್ಲ ಮುರಿದು ಹೊರಗೆ ಬರ್ತೀನಿ, ಸುಖವಾಗಿ ಸಂತೋಷವಾಗಿ ಬಾಳ್ತೀನಿ. ಹಲೋ, ಹೇಳ ಡೇವಿಡು. ಲೋ ಮಗ, ಉಷಾ ನನಗೆ ಪ್ರಪೋಸ್ ಮಾಡ್ತಾ ಇದ್ದಾಳೆ, ಏನು ಮಾಡಲಿ? ಓ ಹಂಗ ಪ್ರಪೋಸ್ ಅಪ್ರೂವಲ್ ಮಾಡ್ಕೊಂಡು ಒಳಗೆ ಹಾಕೊಳ್ಳ ಅವಳನ್ನ? ಹಂಗಂತ್ಯಾ? ನೀ ಹೇಳ್ದಂಗೆ ಮಾಡ್ತೀನಿ. ಸರಿ, ಫೋನ್ ಕಟ್ ಮಾಡು, ಆಮೇಲೆ ಮಾಡ್ತೀನಿ. ನೋಡಿದ್ರಲ್ಲ, ಇದು ನಮ್ಮ ಡೇವಿಡನ್ ಕತೆ. ಕೊನೆಯದಾಗಿ ಹುಡುಗರಿಗೆಲ್ಲ ಒಂದೆರಡು ಮಾತು ಹೇಳ್ತೀನಿ ಕೇಳ್ರಪ್ಪ. ರಾಮಾಯಣ ನಡೆದಿದ್ದು ಹೆಣ್ಣಿಂದಲೇ, ಮಹಾಭಾರತ ನಡೆದಿದ್ದು ಹೆಣ್ಣಿಂದಲೇ ಅಂತ ದೊಡ್ಡವ್ರು ಹೇಳ್ತಾರೆ. ಆದರೆ ಅದರಲ್ಲಿ ಯುದ್ಧ ಮಾಡಿ ಸತ್ತಿದ್ದು ಮಾತ್ರ ಲಕ್ಷಾಂತರ ಜನ ಗಂಡು ಮಕ್ಕಳೇ. ಶಹಜಹಾನ್ ಮುಮ್ತಾಜ್ಗೋಸ್ಕರ ತಾಜ್ ಮಹಲ್ನೇ ಕಟ್ಟಿಸಿದಂತೆ. ಆದರೆ ಹುಡುಗಿರು ಹುಡುಗನಿಗೋಸ್ಕರ ಏನು ಕಟ್ಟಿದ್ದಾರೆ ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ. ಲವ್ ಗಂಡು ಮಕ್ಕಳ, ಈ ಹೆಣ್ಣು ಅನ್ನೋ ಮಾಯೆ ಎಷ್ಟು ಪವರ್ಫುಲ್ ಅಂದರೆ 20 ವರ್ಷ ಸಾಕಿ ದೊಡ್ಡವ್ರು ಮಾಡಿದ ಅಪ್ಪ ಅಮ್ಮನ ಪ್ರೀತಿನೇ 1 ನಿಮಿಷದಲ್ಲಿ ಮಡಿಚಾಕುತ್ತೆ ಅಂದರೆ ಅದೆಷ್ಟು ಪವರ್ಫುಲ್ ಅಂತ ನೀವೇ ಲೆಕ್ಕ ಹಾಕೊಳ್ಳಿ. ಪ್ರೀತಿ ಕೈ ಕೊಡಲ್ಲ ನಿಜ, ಆದರೆ ಪ್ರೀತಿಸೋಳು ಕೈ ಕೊಡಲ್ವಾ? ಪ್ರೀತಿಸೋಳು ಕೈ ಕೊಟ್ಟಾದ್ಮೇಲೆ ಇನ್ನೊಬ್ಬಳು ಕೈ ಹಿಡಿಯಲ್ವಾ? ಸೊ ಬಾಯ್ಸ್, ಡೋಂಟ್ ಕೇರ್ ಅಬೌಟ್ ಗರ್ಲ್ಸ್.